ಹಾಂ ನೋಡಿ ಹಿಂಗೆ ಹಿಡಿದ್ರೆ ಈಗ ನೋಡು ಹಿಂಗೆ ಹಿಡ್ದೆ ಅನ್ಕ ಇವಾಗ ಇದು ಬೇಕಾದ್ರೆ ಯೂಟ್ಯೂಬಿಗೂ ನಾನು ಕನ್ವರ್ಟ್ ಮಾಡ್ಕೊತೀನಿ ಆಯಿತಾ. ಇದರಲ್ಲಿ ಈಗ ಯೂಟ್ಯೂಬಿಗೂ ವಿಡಿಯೋ ಮಾಡ್ತೀನಿ. ನೋ ಟೆನ್ಷನ್ ಬ್ರೋ, ಜಸ್ಟ್ ಟೇಕ್ ಎ ಎಮೋಷನ್. ನೋಡಿ ನೋಡಿ ಹಿಂಗೆ ಫುಲ್ ಕೆಳಗೆ ಇಟ್ಕೊಂಡ್ರು ಆಯ್ತದೆ. ನೋ ವರಿ, ಜಸ್ಟ್ ನಂಗಂತ ನನ್ನ ಬೈಕ್ ಮೈಲೇಜ್ ಎಷ್ಟು ಕೊಡ್ತೈತೆ. ಗಾಡಿ ಸ್ಟಾರ್ಟ್ ಆಗಿರ್ಬೇಕಾ ತೋರಿಸ್ಬೇಕಂದ್ರೆ ಆಫ್ ರೋಡ್ ಮಾಡಲ್ ಐತಿ ಗಾಡಿ. ಅಲ್ಲಲ್ಲಿ ಇಲ್ಲಿ ತೋರಿಸ್ತದ ಕಣ, ಇಲ್ಲಿ ತೋರಿಸ್ತದ, ಇಲ್ಲಿ ಎಷ್ಟು ಮೈಲೇಜ್ ಕೊಡ್ತೈತೆ ಅಂತ. ಇದು ಇಲ್ಲಿ ಮುಂದೆ ಅವತ್ತು ಆ ಹುಡುಗಿ ಮುಂದೆ ಅವ್ರು ನಿಲ್ಲಿಸ್ತೀನಿ ಹಂಗೆ ಹೋಗಿ. ಕೇಳಿಗೆ ಅಕ್ಕನ ಎಲ್ಲಲೇ ಗೂಗಲಲ್ಲಿ ಸರ್ಚ್ ಮಾಡಲ್ಲ, ಯೂಟ್ಯೂಬಿಗೆ ಹೋಗು. ಏನಂತ ಹೌ ಟು ಚೆಕ್ NS 200 ಮೈಲೇಜ್ ನ್ಯೂ ಮಾಡಲ್ ಅಂತ ನೋಡಿ. ಹೌ ಟು ಚೆಕ್ NS 200 ನ್ಯೂ ಮಾಡಲ್ ಪೆಟ್ರೋಲ್ ಮೈಲೇಜ್. NS 200 ಮೈಲೇಜ್ ಫಿಲ್ ಅಪ್ ಫ್ರೆಶ್ ಟು ವರ್ಡ್ ಟ್ರಿಪ್. ಅಲ್ಲೇ ಯೂಟ್ಯೂಬಲ್ಲಿ ನೋಡಿ, ಇಲ್ಲಂದೆ. ಈಗೇನು ಹೋಗ್ಲೇಬೇಕಾ ನೀನಲ್ಲಿ? ಇಲ್ಲಿ ಅದ್ರ ಟೀ ಹೆಂಗೈತೆ ನೋಡು, ಟೀಗೆ ಕುಡ್ಕೊಂಡು. ಹಾಂ ಹೋಗಿ ಬರೋಕ್ಕೆ ಪೆಟ್ರೋಲ್ ಇಲ್ಲ, ಸುಮ್ಮನೆ 3 ಪಾಯಿಂಟ್ ಇರೋದು ನೋಡಿಲಿ. 1 2 3 ಇಲ್ಲೇ ತೋರಿಸ್ತಕ್ಕಲ್ಲ ಮಚ್ಚ ಮೈಲೇಜ ಈ ಜಾಗದಲ್ಲಿ. ಅದು ಹೆಂಗೆ ತೋರಿಸ್ತದೆ ಅಂತ ಗೊತ್ತಾಯ್ತಿಲ್ಲ ನಂಗೆ ಅಷ್ಟೇ. NS 125 आज मैं जा रहा था अपना गाँव और 20 किलोमीटर हो चुका है, चला चुका हूँ और माइलेज मिल रहा है 75 का. 45 ಅದು ಹೆಂಗೆ ಚೆಕ್ ಮಾಡೋದು? मेरे को 75 का माइलेज शो कर रहा है. ये तो भाई कूलेंट इन्वेंट देखिए. तो मेरी NS 200 भाई दिखाता वो कितने का माइलेज दे रही है. मेरी देख लो भाई 40 का माइलेज दे रही है. ಇಲ್ಲ ಎಲ್ಲದರಲ್ಲೂ ತೋರಿಸ್ತೈತೆ, ಅಂದ್ರಲ್ಲೇ ತೋರಿಸ್ತಿಲ್ಲ. अभी 40 का दे रही है. ಇಲ್ಲಿಂದ ಜಸ್ಟ್ ಅರ್ಧ ಕಿಲೋಮೀಟರ್, 1 ಕಿಲೋಮೀಟರ್ ಇಲ್ಲ. भाई दिखाता वो कितने का माइलेज दे रही है. मेरी देख ಇಲ್ಲಿ ಮುಂದಕ್ಕೆ ತೋರಿಸ್ಬೇಕು. ಇಲ್ಲಿ स्टार्टिंग में भाई 38. एंड अगर आप यहाँ देखेंगे तो भैया यहाँ एक डेडिकेटेड अपने को गियर इंडिकेटर दिख रहा है, जहाँ पे अभी लिखा हुआ है न्यूट्रल. जो ಇದೇನಿದ್ದಾಳೆ ये बाइक आपको शो करने वाली है. यहाँ पर ऑडोमीटर है एंड साथ में टैकोमीटर जो है वो भी यार काफ़ी सही तरीके से प्लेस किया है बजाज ने इस तरफ. एंड अगर आप यहाँ देखेंगे तो भैया ಇಲ್ಲ ಇಲ್ಲೇ ಐತೇನೇನೋ ಅನ್ಸಕ್ಕಲ್ಲ. गियर इंडिकेटर दिख रहा है, जहाँ पे अभी लिखा हुआ है न्यूट्रल. जो ಅದೇ किस 28 शो करने वाली है. यहाँ पर ऑडोमीटर है ಗುರು, 28 ಮೈಲೇಜ್. यार काफ़ी सही तरीके से प्लेस किया है बजाज ने इस तरफ. एंड अगर आप यहाँ देखेंगे तो Mileage ज़्यादा है. एक डेडिकेटेड अपने को गियर इंडिकेटर दिख रहा है, जहाँ पे अभी लिखा हुआ है न्यूट्रल. किस गियर में है ये बाइक आपको शो करने ಲೈ 42 ಕಿಲೋಮೀಟ್ರು. टैकोमीटर जो है वो भी यार काफ़ी सही तरीके से प्लेस किया है बजाज ने इस तरफ. ಅವರೇಜ್ ಮೈಲೇಜ್ 22 ಕಿಲೋಮೀಟ್ರು. डेडिकेटेड अपने को गियर इंडिकेटर दिख रहा है, ಲೈ लिखा हुआ है न्यूट्रल. 922 ನೋಡಿದ್ದ. ಇದು 972. वाली है यहाँ पर 972 73 ಕಿಲೋಮೀಟ್ರ್ ಓಡೈತೆ. सही तरीके से प्लेस किया है. ಮೈಲೇಜ್ ಎಷ್ಟು? 42 ಕೊಡ್ತೈತೆ. देखिए तो 42.6 ಇದು ನಂಬ ಮಾತ್ರ 42 ಕೊಡ್ತೈತೆ. ಇದು 42 ಕೊಡ್ತೈತಾ? ಕೊಡ್ತಾ ಇದ್ದಲ್ಲ. ಲೇ ಎಲ್ಲಿ ಕೊಡ್ತೈತಲ್ಲೇ? 3 ದಿನದಿಂದ 600 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ ಇದಕ್ಕೆ. ಇಲ್ಲಿ 28 ಅಂತ ತೋರಿಸ್ತೈತೆ. ಇಲ್ಲಿ ಕಿಲೋಮೀಟರ್ ಪರ್ ಲೀಟರ್ಗೆ 28 ತೋರಿಸ್ತೈತೆ 1 ಲೀಟ್ರಿಗೆ.
ಟ್ರಿಪ್ಪೇ 42 ಕಿಲೋಮೀಟ್ರ್ ಬಂದಿದ್ದೀವಿ ಮಚ್ಚ. ಹಾಂ 28 ಕಿಲೋಮೀಟ್ರ್ ಮೇಲೆ ತೋರಿಸ್ತೈತೆ. एक डेडिकेटेड अपने को गियर इंडिकेटर दिख रहा है जहाँ पे अभी लिखा हुआ है न्यूट्रल. जो ये किस गियर में है ये बाइक आपको ट्रिप समझने वाली है. ई. एक साथ टैकोमीटर जो है ಏನಪ್ಪ मतलब सही तरीके से प्लेस किया हुआ है. अगर आप यहाँ देखेंगे तो ये एक डेडिकेटेड अपने को गियर इंडिकेटर दिख रहा है जहाँ पे अभी लिखा हुआ है 28 ಕಿಲೋಮೀಟ್ರ್ ಮೈಲೇಜ್ ಅಂದರೆ ಏನು ಮಾಡೋಕ್ಕೆ? ये बाइक आपको समझने वाली है. यहाँ पर ऑटोमीटर है एंड साथ में टैकोमीटर. ಏನು ಹೋಗಿ ಬರೋಣ ಬೇಡವಾ? ಏನು ಮಾಡೋಕ್ಕಿಲ್ಲ. ಹೆಣ್ಣು ಹುಡುಗಿ ಮಾತಾಡ್ಸ್ತಾರೆ. ನೋಡಿ ಹೋಗಿ ಅಲ್ಲಿಗೆ ಎಲ್ಲಿಗೆ